ಗಿಲ್ಲಿ ನಟ ಅವರು ಪಳಾರ್ ಸಿನಿಮಾದಲ್ಲೇ ನಡೆಸ್ತಿದ್ರೆ ತಮ್ಮೆಲ್ಲರಿಗೂ ಕೂಡ ಗೊತ್ತು. ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ. ಬಟ್ ಈಗ ಬ್ಯುಸಿಯ ನಡುವೆಯೂ ಕೂಡ ಈವೆಂಟ್ಸ್ ಗಳು ಈ ತಿಂಗಳು ಅಂದ್ರೆ ಆಗಸ್ಟ್ ತಿಂಗಳಿನಲ್ಲಿ ಅಟೆಂಡ್ ಆಗೋಕೆ ರೆಡಿ ಆಗಿದ್ದಾರೆ. ಹೌದು, ಗಿಲ್ಲಿ ನಟಗೆ ಹಲವಾರು ಈವೆಂಟ್ಸ್ ಗಳ ಆಫರ್ ಗಳು ಬರ್ತಾನೆ ಇರುತ್ತೆ. ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ, ಗೆಸ್ಟ್ ಆಗಿ ಕರೆಯುವಂತದ್ದು ಎಲ್ಲದಕ್ಕೂ ಕೂಡ. ಬಟ್ ಶೂಟಿಂಗ್ ಇಂದ ಕಾರಣ ಸ್ವಲ್ಪ ಮಟ್ಟಿಗೆ ಅವರು ಈವೆಂಟ್ ಗಳನ್ನ ಕಡಿಮೆ ಮಾಡಿದ್ರು. ಬಟ್ ಈ ವರ್ಷ ಅಂದ್ರೆ ಈ ತಿಂಗಳು ಆಗಸ್ಟ್ ನಲ್ಲಿ ಒಂದ್ 4-5 ಈವೆಂಟ್ ಗಳನ್ನ ಒಪ್ಕೊಂಡಿದ್ದಾರೆ. ಈಗ ಇವತ್ತು 2ನೇ ತಾರೀಕು ಕೂಡ ಒಂದು ಭಾಗದಲ್ಲಿ ಈವೆಂಟ್ ಇದೆ. ಜೊತೆಗೆ ಆಗಸ್ಟ್ 16ಕ್ಕೆ ಮಳವಳ್ಳಿಯಲ್ಲಿ ಈವೆಂಟ್ ಇದೆ. ಜೊತೆಗೆ ಆಗಸ್ಟ್ 4ನೇ ತಾರೀಕು ರಾಮನಗರದಲ್ಲಿ ಈವೆಂಟ್ ಇದೆ. ಸೊ ಗೆಸ್ಟ್ ಆಗಿ ಹೋಗ್ತಾ ಇದ್ದಾರೆ ಗಿಲ್ಲಿ ನಟ ಅವರು. ಕಾಮಿಡಿ ಮಾಡಿ ಒಂದೆರಡು ಡೈಲಾಗ್ ಹೊಡೆದು ಒಂದೆರಡು ಸ್ಟೆಪ್ ಅನ್ನು ಸಹ ಹಾಕಲಿದ್ದಾರೆ. ಗಿಲ್ಲಿ ನಟನನ್ನ ನೋಡ್ಬೇಕು ಅಂತ ತುಂಬಾ ಜನ ಸಹ ವೇಟ್ ಮಾಡ್ತಾರೆ. ಎಲ್ಲರೂ ಕೂಡ ಒಂದು ಕಾರ್ಯಕ್ರಮ ಪ್ರೋಗ್ರಾಮ್ಗೆ ಹೋಗ್ಬೋದು, ಗಿಲ್ಲಿ ನಟನನ್ನ ನೋಡಬಹುದು. ಪಳಾರ್ ಸಿನಿಮಾ ಚಿತ್ರೀಕರಣ ಮೊದಲ ಹಂತ ಕಂಪ್ಲೀಟ್ ಆಗಿ ಮುಕ್ತಾಯವಾಗಿದೆ. ಈ ಒಂದು ವರ್ಷದಲ್ಲಿ ಕಂಪ್ಲೀಟ್ ಆಗಿ ಚಿತ್ರೀಕರಣ ಮುಕ್ತಾಯವಾಗಿ ಮುಂದಿನ ವರ್ಷದಲ್ಲೇ ಸಿನಿಮಾ ರಿಲೀಸ್ ಆಗೋದು ಗ್ಯಾರಂಟಿ. ಬಹಳಷ್ಟು ಖುಷಿಯ ವಿಚಾರ. ಜೊತೆಗೆ ಡೆವಿಲ್ ಚಿತ್ರದಲ್ಲಿ ಗಿಲ್ಲಿ ನಟ ನಡೆಸಿರೋ ಅದಕ್ಕೆ ಉತ್ತಮವಾದಂತ ನಟ ಅಂತ ಒಂದು ಅವಾರ್ಡ್ಗೆ ನಾಮಿನೇಟ್ಸ್ ಆಗಿದ್ದಾರೆ. ಸೊ ನಿಜವಾಗ್ಲೂ ಕೂಡ ಸೂಪರ್ ಅಂತ ಹೇಳ್ಬೋದು. ಒಂದು ಕಡೆ ಕಾವ್ಯ ಅವರು ಬಿಸಿ ಆಗಿದ್ರೆ, ಇನ್ನೊಂದು ಕಡೆ ಗಿಲ್ಲಿ ಅವರು ಕೂಡ ಬಿಸಿ ಆಗಿದ್ದಾರೆ. ಆಗಸ್ಟ್ 16ಕ್ಕೆ ಗಿಲ್ಲಿ ಮತ್ತೆ ಕಾವ್ಯ ಇಬ್ರು ಕೂಡ ಒಟ್ಟಿಗೆ ಈ ಮಳವಳ್ಳಿಯಲ್ಲಿ ಒಂದು ಜ್ಯುವೆಲರಿ ಶಾಪ್ ಓಪನ್ ಆಗ್ತದೆ. ಅದಕ್ಕೆ ಒಟ್ಟಿಗೆ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಸೊ ನೋಡಿ ಎಂಜಾಯ್ ಮಾಡಬಹುದು. ಇಬ್ಬರಿಗೂ ಕೂಡ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಜಾಸ್ತಿನೇ ಇದೆ. ಇಬ್ಬರನ್ನ ನೋಡ್ಬೇಕು ಅಂದ್ರೆ ಜನರು ವೆಯ್ಟ್ ಮಾಡ್ತಾರೆ. ಅದ್ರಲ್ಲಿ ಇಬ್ಬರನ್ನ ನೋಡೋಕೆ ಜನರಿಗೆ ಸಿಕ್ಕಾಪಟ್ಟೆ ಖುಷಿ ಮತ್ತೆ ಜನ ಸಾಗರ ಸೇರೋದು ಗ್ಯಾರಂಟಿ. ಗಿಲ್ಲಿ ಎಲ್ಲೇ ಇದ್ರು ಕೂಡ ಜನರು ಗುರುತಿಡಿದು ಮಾತನಾಡಿಸ್ತಾರೆ ಮತ್ತೆ ಸೆಲ್ಫಿ ಫೋಟೋಗಾಗಿ ಮುಗಿಬಿಡ್ತಾರೆ. ಸೊ ಹೀಗಾಗಿ ಹೊರಗಡೆ ಬಂದ್ರೆ ಅವರು ಮಾಸ್ಕ್ ಹಾಕೊಂಡು ಓಡಾಡ್ತಾರೆ ಸ್ವಸ್ಥರ ಮಟ್ಟಿಗೆ. ಮತ್ತೆ ಕಾರ್ ನಲ್ಲೇ ಓಡಾಡುವಾಗ ಮುಂಚೆ ಬಸ್ ನಲ್ಲೆಲ್ಲ ಓಡಾಡ್ತಿದ್ದಾರೆ. ಈಗ ಬಸ್ಸು ಎಲ್ಲವೂ ಕೂಡ ಓಡಾಡಕ್ ಆಗೋದಿಲ್ಲ. ಕಾರ್ ನಲ್ಲೇ ಓಡಾಡ್ತಾರೆ ಗಿಲ್ಲಿ ನಟ ಅವರು. ಊರಿಗೆ ಟ್ರಾವೆಲ್ ಮಾಡುವಂತದ್ದು ಎಲ್ಲವೂ ಕೂಡ ಅವರ ತಂದೆ ತಾಯಿಗೂ ಕೂಡ ಬಹಳಷ್ಟು ಖುಷಿ ಇದೆ. ಜೊತೆಗೆ ಗಿಲ್ಲಿ ಅವರ ಊರು, ಅಲ್ಲೂ ಕೂಡ ಜನರು ತುಂಬಾನೇ ಹುಡ್ಕೊಂಡು ಹೋಗ್ತಾರೆ. ಅವರ ತಂದೆ ತಾಯಿನ ಮಾತನಾಡಿಸ್ತಾರೆ. ಬಹಳಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು. ಅವ್ರ ತಾಯಿಗೂ ಕೂಡ ಬಹಳಷ್ಟು ಖುಷಿ ಇದೆ. ಗಿಲ್ಲಿ ನಟನ ಒಂದು ಸಾಧನೆ ಆಗಿರ್ಬೋದು ಎಲ್ಲವನ್ನೂ ಕೂಡ ನೋಡಿ. ನಿಮಗೂ ಕೂಡ ಇಷ್ಟನ ಗಿಲ್ಲಿ ನಟ, ನಿಮಗೂ ಕೂಡ ಗಿಲ್ಲಿ ಅಭಿಮಾನಿನ ನೀವು ಕೂಡ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ. ಪಳಾರ್ ಚಿತ್ರವನ್ನ ಜನರು ನೋಡಕ್ಕೆ ತುಂಬಾನೇ ವೈಟಿಂಗ್. ಮೊದಲ ಸಿನಿಮಾದಲ್ಲೇ ಒಂದು ಗ್ರ್ಯಾಂಡ್ ಸಕ್ಸಸ್ ಸಿಗೋದು ಗ್ಯಾರಂಟಿ. ಗಿಲ್ಲಿಯ ಒಂದು ನೆಕ್ಸ್ಟ್ ಲೆವೆಲ್ ಕ್ರೇಜ್ ಅನ್ನ ನೋಡ್ತಿದ್ದಾರೆ. ಜೊತೆಗೆ ಗೆಸ್ಟ್ ಆಗಿ ಈಗ ಗಿಲ್ಲಿ ಅವರು ಈ ಒಂದು ತಿಂಗಳಿನಲ್ಲಿ ಬ್ಯುಸಿ ಆಗಿರ್ತಾರೆ. ನೋಡ್ಬೋದು ಜನರು ಅವರವರ ಊರ ಹತ್ರ ಎಲ್ಲ ಬರ್ತಾ ಇರ್ತಾರಲ್ಲ ಗಿಲ್ಲಿ ಅವರು. ಸೊ ಆಗ ಪ್ರೋಗ್ರಾಮ್ಗಳು ಇದ್ದಂತ ಟೈಮ್ ಅಲ್ಲಿ ಜನರನ್ನ ತುಂಬಾನೇ ರಂಜಿಸ್ತಾರೆ ಗಿಲ್ಲಿ ನಟ ಅವರು.